ರವಿಚಂದ್ರನ್ ತಮ್ಮನಿಗೆ ಸಿನಿಮಾ ಮಾಡೋಣ ಅಂತ ಅನ್ಕೊಂಡು ಇವ್ರು ಯಾರಿಗೂ ನನಗೆ ಮುತ್ತು ಕೊಡೋಕೆ ಯೋಗ್ಯತೆನೇ ಇಲ್ಲ. ಒಟ್ಟಿನಲ್ಲಿ ಸಿನಿಮಾ ಡ್ರಾಪ್ ಆಯ್ತು ಅಂತ ಕೇಳ್ಪಟ್ಟೆ. ಅಶ್ವಿನಿ ರಾಮ್ ಪ್ರಸಾದ್ ಅವರು ನನ್ಗೊಂದು ಸಿನಿಮಾ ಮಾಡಿ ಅಂತ ಬೆನ್ನಿಗೆ ಬೀಳ್ತಾನೆ ಇದ್ರು. ಆಮೇಲೆ ಮಾದೇಶನ್ ಭಟ್ಟದ ಕಡೆಯಿಂದ ಬಂದಿರು ಈ ತರ ಪ್ರಾಂತ್ಯನ ಇಟ್ಕೊಂಡು ಮಾಡೋಣ ಅಂತ ಎಲ್ಲ. ಈಗ ಶಿವಣ್ಣನು ಒಪ್ಕೊಂಡ್ಬಿಟ್ಟವ್ರೆ ಕತೆನ. ಈಗ ಇವನು ಹೊಸ ಹುಡುಗನ್ ಕೊಟ್ರೆ ಅವ್ರ ಕೈಯಲ್ಲಿ ನಿಭಾಯಿಸಕ್ಕಾಗುತ್ತಾ? ನೀವು ಜೋಗಿ ಅಂತ ಸಿನಿಮಾ ಇಟ್ಟು ಜೋಗಿ ಪಡೆದು ಜೋಗಿಗೆ ಯೋಗಿ ಪಡೆದಿದ್ದು ಯೋಗಿಗೆ ಅನ್ನೋ ಡೈಲಾಗ್ನ ನೀವು ಹಾಕ್ಲೇ ಇಲ್ವಲ್ಲ ಎಲ್ವೇ? ಬುಡಿ ವಿಶ್ವಪ್ನವ್ರೆ, ಯಾರ ಅಣಿಯಾಗ ಮಾದೇಶ್ವರ ಏನ್ ಬರ್ದನೋ ಏನೋ, ಯೋಗಿ ಪಡೆದಿದ್ದು ಯೋಗಿಗೆ, ಜೋಗಿ ಪಡೆದಿದ್ದು ಜೋಗಿಗೆ. ಒಟ್ಟು ಫಿಲ್ಮ್ ಎಷ್ಟಾಯ್ತು? ಒಟ್ಟು ಫಿಲ್ಮು 45 ಸಿನಿಮಾ ಆಯ್ತು ಸರ್. ಜೋಗಿ ನಂತರ ಹಿಟ್ ಆದ ಫಿಲ್ಮ್? ಜೋಗಿ ನಂತರ ಹಿಟ್ ಆಗಿದ್ದು ಗಣೇಶ್ ಅವ್ರದ್ದು ಹುಡುಗಾಟ. ತೇಜ ತೆಲುಗು ಸಿನಿಮಾ ರಂಗದಲ್ಲಿ ಇದ್ದಲ್ಲ ತೇಜ ಅವ್ರು ಹಂಗೆ ಅಂತ ರೈಟ್ರನ್ನ ಕರ್ಸ್ಕೊಂಡಾರಂತ ಸ್ಪಾಟ್ಗೆ. ನಾನು ಅದೇ ಥರ ಮಾಡ್ತೀನಿ, ನನಗೇನಾದ್ರು ಬೇಕು ಅಂದಾಗ ಬರೆಯೋಕೆ ರೆಡಿ ಇರ್ಬೇಕು ನೀವು ಅಂತ ಅಂದ್ಬಿಟ್ಟು ಹೇಳಿದ್ರು. ಓಕೆ ಸರ್ ಅಂತಂದೆ. ಆಮೇಲೆ ಪೇಮೆಂಟು ಅಂತಂದ್ರು. ಸಾರ್ ನೀವು ಸಿನಿಮಾ ಕೊಡ್ತಾ ಇರೋದು ದೊಡ್ಡ ವಿಷಯ, ಅದೇನು ನೀವು ಮಾತಾಡಿ ಸರ್, ಶೂಟಿಂಗ್ ಸ್ಪಾಟು ಗೀಶಿಂಗ್ ಸ್ಪಾಟು ಅದೇನೇನೆಲ್ಲ ನೀವೇ ಮಾತಾಡ್ಕೊಳ್ಳಿ ಅಂತಂದೆ. ಸರಿ, ಒಂದು ಅಮೌಂಟ್ ನಿಮಗೆ ಕೊಡ್ತೀನಿ, ದೊಡ್ಡ ಅಮೌಂಟೇ ಕೊಡಿಸ್ತೀನಿ ಅಂತ ಮಾತಾಡ್ಸು. ಅದೆಷ್ಟು ಅಮೌಂಟು ಅಂತ ಓಪನ್ ಮಾಡೋದು ಬೇಡ, ಹೇಳ್ಬೇಕು ಅಂದರೆ ಹೇಳ್ತೀನಿ. ಆ ಟೈಮ್ಗೆ 40,000 ರೂಪಾಯಿ. ಅಯ್ಯೋ ಅದು ಸರ್ 2000ಗೆ. ಹೌದು, 40,000 ದೊಡ್ಡ ವಿಷಯನೇ ನನಗೆ ಅಲ್ವಾ? 25 ವರ್ಷ. ಹೌದು ಸರ್, 40,000 ದೊಡ್ಡ ವಿಷಯ ಅದು. ಆಮೇಲೆ ಜೊತೆಗೆ ನಮ್ಮ ಆನಂದ್ ಸಿಂಗ್ ಅಂತ ಮ್ಯಾನೇಜರ್ ಆ ಪಿಕ್ಚರ್ಗೆ ಅವ್ರು ಹೋಗ್ಬಿಟ್ರು. ಅವರು ನನ್ನ ಕಲರ್ಸಲ್ಲೂ ನೋಡಿದ್ರಲ್ಲ, ಅವ್ರಿಗೇನ್ರ 50 ರೂಪಾಯಿ ಕೊಡ್ತೀರಿ, ಕನ್ವಿನ್ಸ್ ಡೈಲಿ 100 ರೂಪಾಯಿ ಕೊಡ್ರಿ ಅಂತಂದ್ರು. ನಾನು 100 ರೂಪಾಯಿ ಅಂತ ತಕ್ಷಣ ಫುಲ್ ಖುಷಿ ಆಗ್ಬಿಟ್ಟೆ. 100 ರೂಪಾಯಿ ಡೈಲಿ ಅಂತಂದ್ರು, ತಿಂಗಳಿಗೆ 3,000. ಆಮೇಲೆ ನಂದು ಬಸ್ ಚಾರ್ಜು 250 ರೂಪಾಯಿಂದ 200 ರೂಪಾಯಿಂದ ಪಾಸ್ ತಗೊಂಡ್ಬಿಟ್ರೆ ತಿಂಗಳವರೆಗೂ ಓಡ್ತಾಯಿತ್ತು. ಈ ಥರ ಮನೇಲಿ ಮಿಕ್ಸಿ ಈ ಥರ ಮಾಡ್ಕೊಂಡು ಎಕ್ಸ್ಕ್ಯೂಸ್ಮಿನೂ ಮುಗೀತು. ಶೂಟಿಂಗ್ ಸ್ಪಾಟ್ಗೆಲ್ಲ ಹೋದೆ, ಒಳ್ಳೆ ಎಕ್ಸ್ಪೀರಿಯೆನ್ಸು ಆಯಿತು. ಪ್ರೇಮ್ ಅವ್ರದ್ದು ಮಿಡಿತ ಏನು ಅಂತ ನಾನು ಅರ್ಥ ಮಾಡ್ಕೊಂಡೆ, ನನ್ನ ಮಿಡಿತ ಏನು ಅಂತ ಅವರು ಅರ್ಥ ಮಾಡ್ಕೊಂಡ್ರು. ಏನೇ ಅವ್ರ ಕ್ವಶನ್ ಬಂದರೂ ಕೂಡ ನಾನು ಕೇಳ್ತಾಯಿದ್ರು, ಮಾಡ್ತಾಯಿದ್ರು. ಅಂದರೆ ಅವರು ಕೂಡ ನನಗೆ ತುಂಬ ಸಪೋರ್ಟಿವ್ ಆಗಿ ಮಾಡವ್ರೆ. ಎಕ್ಸ್ಕ್ಯೂಸ್ ಮೀ ಆಯಿತು, ಎಕ್ಸ್ಕ್ಯೂಸ್ ಮೀ ಸಿಲ್ವರ್ ಜೂಬ್ಲಿ ಓಡ್ತು, ಸೂಪರ್ ಡೂಪರ್ ಹಿಟ್ ಆಯಿತು. ನೆಕ್ಸ್ಟು ಅಂದರೆ ಇದನ್ನು ಹೇಳಲೇಬೇಕು, ಹೇಳ್ತೀನಿ, ಓಪನ್ ಆಗಿ ಹೇಳ್ಬಿಡ್ತೀನಿ. ಬಿಯಾಂಡ್ ಏನು ಅಂತಂದರೆ, ರವಿಚಂದ್ರನ್ ತಮ್ಮನಿಗೆ ಸಿನಿಮಾ ಮಾಡೋಣ ಅಂತ ಅಂದ್ಕೊಂಡ್ರು. ಸರಿ, ಆಗ ನಾನು ಮನಸ್ಸಲ್ಲೇ ಅನ್ಕೊತಾ ಇದ್ದೆ ಇವರು ರವಿಚಂದ್ರನ್ ತಮ್ಮ ಸಿನಿಮಾಗಾದರೆ ಬಾಲಾಜಿ ಅಲ್ಲ, ಅವರು ಇನ್ನೊಂದು ಹೆಸರು ಈಶ್ವರ ಅಣ್ಣ ಕಿಂದರ ಜೋಗಿ ತಮ್ಮ ಜೋಗಿ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು ಮನಸ್ಸಲ್ಲಿ ಅನ್ಕೊಂಡೆ. ಸರಿ, ಅದಾದಮೇಲೆ ಸಾರ್ಗೆ ಹೇಳಿದೆ, ಪ್ರೇಮ್ ಸಾರ್ಗೆ, ಇರಲಿ ಜೋಗಿ ಟೈಟ್ಲ್ ಚೆನ್ನಾಗಿದೆ, ನೋಡೋಣ ಇವ್ರಿಗೆ ಬೇರೆ ಟೈಟ್ಲ್ ಹುಡ್ಕೋಣ ಅಂತ ಅಂದ್ಬಿಟ್ಟು ಬೇರೆ ಟೈಟ್ಲ್ ಮಾಡಿ ತುಂಟ ಅಂತ ಒಂದು ಮಾಡಿದ್ರು. ಹೌದು, ಅನೌನ್ಸು ಮಾಡಿದ್ರು. ಅದು ಇನ್ವಿಟೇಷನ್ನೇ ಒಂದು ನ್ಯೂಸ್ ಪೇಪರ್ ಥರ ಮಾಡಿ, ತುಂಟನೇ ಈಗ ಕನ್ನಡ ಪ್ರಭ ಪ್ರಜಾವಾಣಿ ಅಂತ ಏನೋ ಬರುತ್ತಲ್ಲ, ಆ ಜಾಗದಲ್ಲಿ ತುಂಟ ಅನ್ನೋದೇ ಪೇಪರ್ ಥರ ಹೆಸರು. ಇಲ್ಲಿ ಕೆಳಗಡೆ ಎಲ್ಲ ಟೆಕ್ನಿಷಿಯನ್ಸು ಅವ್ರ ಏನೇನು ಅವ್ರ ಅನುಭವಗಳೇನು ಅದನ್ನ ನ್ಯೂಸ್ ಥರ ಮಾಡ್ಕೊಂಡು ಬಿಟ್ಟರು. ಅದು ಸ್ಕ್ರಿಪ್ಟು ಆಗೋಯ್ತು. ಅದು ಯಾವುದು ರವಿಚಂದ್ರನ್ ಅವ್ರ ತಮ್ಮಂದು ತುಂಟ ಅಂತ ಇಟ್ಟಿದ್ವಲ್ಲ, ತುಂಬ ಚೆನ್ನಾಗೂ ಬಂದಿತ್ತು ಸ್ಕ್ರಿಪ್ಟ್ ಅದು. ಆಮೇಲೆ ಅದೇನಾಯಿತೋ ಗೊತ್ತಿಲ್ಲ, ಮತ್ತು ನಮ್ಮ ಪ್ರೊಡ್ಯೂಸರ್ಗೂ ಮತ್ತು ರವಿ ಸಾರ್ಗೂ ಏನು ಹೊಂದಾಣಿಕೆ ಆಯಿತು ಇಲ್ವೋ ಗೊತ್ತಿಲ್ಲ, ಬಟ್ ಅದ್ರ ಒಳಗಡೆ ವಿಷಯ ಗೊತ್ತಿಲ್ಲ. ಒಟ್ಟಿನಲ್ಲಿ ಸಿನಿಮಾ ಡ್ರಾಪ್ ಆಯಿತು ಅಂತ ಕೇಳ್ಪಟ್ಟೆ. ಅಷ್ಟರಲ್ಲಿ ಏನಾಯ್ತಿತ್ತು ಅಂದರೆ, ಈ ಅಶ್ವಿನಿ ರಾಮ್ ಪ್ರಸಾದ್ ಅವರು ನನಗೊಂದು ಸಿನಿಮಾ ಮಾಡಿ ಅಂತ ಬೆನ್ನಿಗೆ ಬೀಳ್ತಾನೆ ಇದ್ರು. ಏನು ಮಾಡೋಣ ಪ್ರೇಮ್ ಸಾರ್ಗೆ. ಸರಿ, ಈಗ ಹೆಂಗಿದ್ರು ಅದು ಡ್ರಾಪ್ ಆಯ್ತಲ್ಲ ಬಸ್ಸು, ನಮ್ಗೊಂದು ಸಿನಿಮಾ ಮಾಡಿಕೊಟ್ಬಿಡಿ, ಬೇಕಂದ್ರೆ ಶಿವಣ್ಣ ಹತ್ರ ಹೋಗಿ ಮಾತಾಡ್ಕೊಂಬಂದ್ಬಿಡ್ತೀವಿ ಹಂಗಂತ ತಕ್ಷಣ ಸರಿ ಶಿವಣ್ಣನಿಗೆ ಮಾಡೋಣ, ಶಿವಣ್ಣ ಅವ್ರನ್ನ ನಾನು ಫಸ್ಟ್ ಮೀಟ್ ಮಾಡ್ತೀನಿ ಅಂತ ಅವ್ರು ಹೋಗ್ಬಿಟ್ಟು ಮಾತಾಡ್ಕೊಂಡು ಬಂದರು. ಈ ಥರ ಒಂದು ಹೇಳ್ಬಿಟ್ಟು ಬಂದರು ಅವರು. ಆಮೇಲೆ ಜೋಗಿ ಅಂತ ಟೈಟ್ಲ್ ಇಟ್ಬಿಡೋಣ, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಮಾದೇಶನ್ ಭಟ್ಟದ ಕಡೆಯಿಂದ ಬಂದಿರು ಈ ಥರ ಪ್ರಾಂತ್ಯನ ಇಟ್ಕೊಂಡು ಮಾಡೋಣ ಅಂತ ಎಲ್ಲ ಟೀಮ್ ವರ್ಕು ಸರ್. ಟೋಟಲ್ ಒಬ್ಬರದೇ ಅಂತಲ್ಲ, ನಂದು ಒಬ್ಬಂದೇ ಅಂತಲ್ಲ, ಎಲ್ಲ ಇಡೀ ಟೀಮ್ ಲಾಸ್ಟ್ ಅಸ್ಟೆಂಟದ್ದು ಕೂಡ ಡಿಸ್ಕಷನಲ್ಲಿ ಕೂರಿಸಿ ಎಲ್ಲ ಮಾಡಿ, ಅದು ಎಷ್ಟು ಬೇಗ ಸ್ಕ್ರಿಪ್ಟ್ ಆಯಿತು ಅಂತಂದರೆ ಅದೆಲ್ಲ ಕೂಡ್ಕೊಂಬಂತು ಆ ಸಿನಿಮಾಗೆ. ಪ್ರತಿಯೊಂದು ಎಲ್ಲ ಆಯಿತು. ಅಲ್ಲಿ ಏನು ಅಂತಂದರೆ, ಪ್ರೇಮ್ ಸಾರ್ ನನ್ನ ತುಂಬ ಹೆಂಗೆ ಬೇಕೇ ಬೇಕು ಅಂತ ಅಂದ್ಬಿಟ್ಟು ನನಗೆ ತುಂಬ ಸಪೋರ್ಟಿಂಗ್ ಮಾಡಿದ್ದು ಹೆಂಗೆ ಅಂತಂದರೆ, ಅಲ್ಲಿ ಒಳಗಡೆ ವಿಷಯ ನಡೀತಂತೆ. ಏನು ಅಂತಂದರೆ, ಈಗ ಶಿವಣ್ಣನೂ ಒಪ್ಕೊಂಡ್ಬಿಟ್ಟವ್ರೆ ಕತೆನ. ಈಗ ಇವನು ಹೊಸ ಹುಡುಗನ ಕೊಟ್ಟರೆ ಅವ್ರ ಕೈಯಲ್ಲಿ ನಿಭಾಯಿಸೋಕ್ಕಾಗುತ್ತಾ, ಬೇರೆ ರೇಟ್ರನ್ನ ನೋಡಿ ಅಂತ ಅಂದ್ರಂತೆ. ರಾಮ್ ಪ್ರಸಾದ್ ಏನೋ ಅಂದಂಗಿತ್ತಂತೆ. ಆದರೆ ಪ್ರೇಮ್ ಸಾರು ಅವ್ರಿಗೆ ಹೇಳಿದ್ರಂತೆ, ನಿಮ್ಗೇನು ಕೆಲಸ
ಈಗ ಕತೆ ಓಕೆ ಆಗಿದೆಯಲ್ವ ನಿಮಗೆ, ಅಷ್ಟೇ ಇರಿ. ಸಾಯಿ ಹತ್ರ ಏನು ಕೆಲಸ ತಗೊಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು, ನಾನು ಬರೆಸ್ತೀನಿ, ಸಾಯಿ ಕೈಯಲ್ಲೇ ಬರೆಸ್ತೀನಿ, ಅದೇನಾರು ಆಗೋಗ್ಲಿ ಅಂತ ಅಂದ್ಬಿಟ್ಟು ಅಂದರು. ಯಾರು? ಪ್ರೇಮ್ ಅಂದ್ರಂತೆ. ಅದು ನನ್ನ ಕಿವಿಗೆ ಬಿತ್ತು. ಸರಿ, ಅಲ್ಲಿ ಏನಾಯಿತು, ಎಲ್ಲ ಸ್ಕ್ರಿಪ್ಟ್ ಎಲ್ಲ ಡೈಲಾಗ್ ಎಲ್ಲ ಒಂದು ವರ್ಷನ್ ಎಲ್ಲ ಮುಗೀತು. ಈ ನಾಟಿ ಸೆಲೆಕ್ಷನ್ಸು. ಇದಕ್ಕೆ ಬಿಫೋರು ವರ್ಧಪ್ಪಣ್ಣವ್ರಿಗೆ ಕತೆ ಹೇಳ್ಬೇಕು, ರಾಜ್ಕುಮಾರ್ ಅವ್ರಿಗೆ ಕತೆ ಹೇಳ್ಬೇಕು ಅಂತ ಆವಾಗ ಇತ್ತಂತಲ್ಲ ಅದು. ಹೌದೌದು, ಜೋಗಿ ಕತೆ. ಜೋಗಿ ಕತೆ. ಆವಾಗ ಸರಿ ಸಾಯಿ ಕೈಲೇ ಹೇಳ್ಸ್ಬಿಡೋಣ ಅಂತ ಅಂದ್ಬಿಟ್ಟು ಅಂದರು. ನಾನು ಹೇಳ್ತೀನಿ, ನಾವೆಲ್ಲ ಏನು ಗೊತ್ತಿಲ್ಲ, ಅದು ನನಗೇನು ಬರಲ್ಲ, ಗೊತ್ತಿಲ್ಲ ಅನ್ನೋ ಮಾತೇ ಇಲ್ವಲ್ಲ. ಹೌದು. ಅಂದರೆ ವರ್ಧಪ್ಪಣ್ಣವ್ರ ಬಗ್ಗೆ ನಾನು ಚಿಕ್ಕ ವಯಸ್ಸಿಂದನೂ ಏನಂದ್ರೆ ಸಿನಿಮಾಗಳನ್ನ ಟೈಟ್ಲ್ ಸಮೇತ ನೋಡ್ತಾ ಇದ್ದೆ. ಅಲ್ಲಿ ಯಾವಾಗಲೂ ಬರೋದು ಎಸ್ ಪಿ ವರದರಾಜ್ ಅಂತ. ಆವಾಗ ಊರಲ್ಲಿದ್ದಾಗ ಯಾರೋ ಒಬ್ರು ಹೇಳಿದರು, ಅವರು ರಾಜ್ಕುಮಾರ್ ಅವ್ರ ಬ್ರದರ್ ಎಸ್ ಪಿ ವರದರಾಜ್ ಅಂದರೆ ಆ ಥರ ಅಂತ ಅಂದ್ಬಿಟ್ಟು ಎಲ್ಲ ಕೇಳಿದ್ದೆ. ಆದರೆ ಗಾಂಧಿನಗರಕ್ಕೆ ಇಲ್ಲಿ ಸಿನಿಮಾ ರಂಗಕ್ಕೆ ಬಂದಮೇಲೂ ಕೂಡ ಅವ್ರ ಬಗ್ಗೆ ತುಂಬ ವಿಷಯಗಳು ಕೇಳ್ಪಟ್ಟಿದ್ದೆ. ಏಕ್ದಮ್ ಅಂಥವ್ರ ಮುಂದೆ ನನ್ನ ಕತೆ ಹೇಳೋಕ್ಕೆ ಸಾಧ್ಯನಾ ಅನ್ನೋ ಒಂದು ಭಯ ಬೇರೆ ಇತ್ತು, ಆತಂಕ ಇತ್ತು. ಆಮೇಲೆ ಸುಮಾರು ಜನ ಇವತ್ತು ಹೋಗ್ತಾ ಇದ್ರು. ಅಂದರೆ ಎಲ್ಲ ರೆಡಿ ಆದಮೇಲೆ ಆರ್ಟಿಸ್ಟ್ ಸೆಲೆಕ್ಷನ್ನು ಅಂದರೆ ಅರುಂಧತಿ ಮೇಡಮ್ ಇನ್ನೂ ಆಗಿರಲಿಲ್ಲ. ಓಕೆ. ಅದು ಬಿಫೋರು ವರ್ಧಪ್ಪಣ್ಣವ್ರ ಹತ್ರ ಹೋದ್ವು. ಇದು ಪ್ರೇಮ್ ಸಾರು ಮತ್ತು ರಾಮ್ ಪ್ರಸಾದ್ ಅವರು, ಶಿವಣ್ಣವರು ಒಂದು ಕಡೆ ಕುಂತರು. ಅವರು ವರ್ಧಪ್ಪಣ್ಣವ್ರ ಎಂಟ್ರಿ, ಮತ್ತು ಗುಬ್ಬಿ ಡೈರೆಕ್ಟರ್ ಇದ್ರಲ್ಲ ವಿಜಯ್, ಅವರು ಕೂಡ ನನ್ನ ಜೊತೆಲಿ ಕುಂತರು. ಅಷ್ಟು ದೊಡ್ಡ ಮರದ ಮುಂದೆ ನನ್ನ ಹಿಂಗೆ ಕೂರಿಸವ್ರೆ. ಫಸ್ಟ್ ಸೀನ್ಗೆ ಫುಲ್ ಗಂಟ್ಲು ಒಣಗೋಯ್ತು. ಅವ್ರಿಗೆ ಗೊತ್ತಾಗೋಯ್ತು ವರ್ಧಪ್ಪ ಅವ್ರಿಗೆ. ರೈಟ್ರೇ, ಸಮಾಧಾನ ತಿಂಡಿ ಮಾಡಿದ್ರ ಇಲ್ವಾ ಅಂತ ಅಂದ್ಬಿಟ್ಟು ಅವ್ರು ಕಟ್ಲೆಟ್ಸು ಮತ್ತು ಇಡ್ಲಿನ ತರಿಸಿ ತಿನ್ನಿಸಿ ಕಾಫಿ ಕುಡಿಸಿ ಅಂದರೆ ಅವ್ರ ಹತ್ರಕ್ಕೆ ಕರ್ಕೊಂಡ್ರು ಸ್ವಲ್ಪ. ಅದೆಲ್ಲ ಆದಮೇಲೆ ಈಗ ಶುರು ಮಾಡಿ ಅಂತಂದರು. ಅಲ್ಲಿಂದ ಒಂದೇ ಫ್ಲೋ ಹೋಯ್ತು ಸರ್. ಮಧ್ಯದಲ್ಲಿ ನಮ್ಮ ವಿಜಯ್ ಕೂಡ ನನಗೆ ಸಪೋರ್ಟ್ ಮಾಡಿ ಹೇಳ್ತಿದ್ರು. ಎಲ್ಲ ಆಯಿತು. ಅಂದರೆ ಇಲ್ಲೆಲ್ಲ ಏನಾಗಿದೆ ಅಂತಂದರೆ ಅಷ್ಟರಲ್ಲಿ ಈಚೆ ಮಾತುಗಳು. ಈಗ ಪ್ರೇಮ್ ಏನೋ ಅಳಕ್ಪುಳಕ್ಕಂತ ಎಕ್ಸ್ಕ್ಯೂಸ್ ಮೀ ಅನ್ನೋ ಒಂದು ಇದಾಗೋಯ್ತು. ಅಲ್ಲೋದ್ಮೇಲೆ ಗೊತ್ತಾಗುತ್ತೆ ಅದಷ್ಟು ಸುಲಭ ಕತೆ ಒಪ್ಪಿಡ್ತಾರೆ ಅವರು, ಹಂಗೆ ಅಂತಂದು ಅಂದ್ಬಿಟ್ಟು ಇದು ಮಾಡಿದ್ರಂತೆ. ಆ ವಿಷಯ ಎಲ್ಲ ಗೊತ್ತಾಗಿತ್ತು. ಕತೆ ಎಲ್ಲ ಹೇಳಿ ನಿಲ್ಲಿಸ್ದೆ. ಅವ್ರದ್ದೊಂದು ಸೇಲ್ ಇದೆಯಲ್ಲ, ಈ ಥರ ವಾಚನ ತಿರುಗಿಸ್ತಾ ಇರ್ತಾರಲ್ಲ ವರ್ಧಪ್ಪಣ್ಣವ್ರು, ಕತೆ ಹೇಳಿ ಎಲ್ಲ ಕ್ಲೈಮ್ಯಾಕ್ಸ್ ಹೇಳಿ ಮುಗಿಸ್ದೆ. ಮುಗಿಸಿದ್ಮೇಲೆ ನಮ್ಗೆ ಅದೇ ಟೆನ್ಷನ್ನು, ಏನು ಕತೆ ಒಪ್ತಾರೋ ಇಲ್ವೋ ಅಂತಂದ್ಬಿಟ್ಟು ಒಂದು 5 ನಿಮಿಷ ಬಿಟ್ಟು ಹಿಂಗೆ ನೋಡಿ ಸುತ್ತಮುತ್ತ ನೋಡಿ ಮಾಡ್ಬೋದು ಸಿನಿಮಾನ ಅಂತಂದರು. ಹೆಂಗೆ ಸಣ್ಣ ನಿಟ್ಟುಸ್ರು ಬಿಟ್ಟಿದ್ದ ಅವಾಗ. ಪ್ರೇಮ್ ಬೇರೆ ಮಧ್ಯದಲ್ಲಿ ನಾನು ತೊದಲ್ತಾ ಇದ್ನಲ್ಲ, ಕಣ್ಣಾಕೋರಿಂಗೆ ಗುರಾಯಿಸೋರು ಅವ್ರು. ನನಗೆ ಭಯ, ಅಂದರೆ ದೊಡ್ಡವ್ರ ಮುಂದೆ ಏಕ್ದಮ್ ಹಂಗೆ ಕುಂತ್ಕೊಂಡ್ಬಿಟ್ರೆ ಹೆಂಗೆ ಸರ್ ಅಂತಂತ. ಆಮೇಲೆ ಸರಿ ಎಲ್ಲ ಆಯಿತು ಮಾಡ್ಬೋದು ಅಂತ ಯಾವಾಗ ಅಂದರು. ಸ್ವಲ್ಪ ಏನು ಫುಲ್ಲೇ ಸಮಾಧಾನ ಆಗೋಯ್ತು. ಆಮೇಲೆ ಅವ್ರು ಹೇಳಿದ್ದು ಒಂದೇ ಒಂದು ಕರೆಕ್ಷನ್, ಯಾರು ವರ್ಧಪ್ಪಣ್ಣವರು, ರೈಟ್ರೇ ನೀವು ಜೋಗಿ ಅಂತ ಸಿನಿಮಾ ಇಟ್ಟು ಜೋಗಿ ಪಡೆದಿದ್ದು ಜೋಗಿಗೆ, ಯೋಗಿ ಪಡೆದಿದ್ದು ಯೋಗಿಗೆ ಅನ್ನೋ ಡೈಲಾಗ್ನ ನೀವು ಹಾಕ್ಲೇ ಇಲ್ವೇ? ಇಲ್ಲ ಅಣ್ಣ, ಅದು ನಿಮಗೆ ಸೀನ್ ಹೇಳೋವಾಗ ಹೇಳಿಲ್ಲ. ಇವನು ಕಳ್ಳ ಊರಿಗೆ ಬರ್ತಾನಲ್ಲ, ಆ ಊರಿಗೆ ಬರೋಕ್ಕೆ ಮುಂಚೆ ಇವರು ಪೂಜೆ ಮಾಡ್ತಿರ್ಬೇಕಾದ್ರೆ ಆವಾಗ ಆ ಕ್ಯಾರೆಕ್ಟರ್ ಬರೆದು ಹೇಳುತ್ತೆ. ಶಿವಣ್ಣನೇ ಹೇಳ್ತಾರೆ, ಬಿಡಿ ನಮಗೆಲ್ಲ ಯಾಕೆ ಜೋಗಿ ಪಡೆದಿದ್ದು ಜೋಗಿಗೆ, ಯೋಗಿ ಪಡೆದಿದ್ದು ಯೋಗಿಗೆ ಅಂತ ಅಂದ್ಬಿಟ್ಟು ಅಲ್ಲ ಹಾಕಿದ್ರ ಗುಡ್. ಆಮೇಲೆ ಇನ್ನೊಂದು ಚೇಂಜಸ್ ಹೇಳಿದ್ರು ಅವರು, ನೋಡಿ ನೀವು ಅವನ್ನ ಮಾದೇಶನ ಬೆಟ್ಟದ ಕಡೆಯಿಂದ ಕರೆಸಿದ ತಕ್ಷಣ ಏನು ಮಾಡಿಬಿಡ್ತೀರಿ, ಫಸ್ಟು ಟೋಟಲ್ ಇಡೀ ಬೆಂಗಳೂರು ಅಟ್ಮಾಸ್ಫಿಯರ್ ಕರ್ಕೊಂಬಂದ್ಬಿಡ್ತೀರಿ. ಅದು ಬರಬಾರ್ದು, ಬಟ್ಟೆಗಳು ಬದಲಾದರೂ ಭಾವನೆಗಳು ಮಾತ್ರ ಬದಲಾಗಲೇಬಾರ್ದು ಅಂತಂದರು. ಆಗ ಇಡೀ ಸಿನಿಮಾದಲ್ಲಿ ಶಿವಣ್ಣನಿಗೆ ಮಾತ್ರ ಆ ಸ್ಲಾಂಗು, ವಿಲೇಜ್ ಸ್ಲಾಂಗು, ಶಿವಣ್ಣ ಫ್ಯಾಮಿಲಿಗೆ, ಅವ್ರ ಅಪ್ಪ ಅಮ್ಮನಿಗೆ, ಮಿಕ್ತವ್ರಿಗೆಲ್ಲ ನಾರ್ಮಲ್ ಬೆಂಗಳೂರು ಸ್ಲಾಂಗು. ಅದು ನನಗೆ ತುಂಬ ಖುಷಿ ಆಯ್ತು. ಯಾಕೆ ಅಂತಂದರೆ ನಾನು ಇದರಲ್ಲಿ ನಗರದ ಭಾಷೆ ಯೂಸ್ ಮಾಡಿ ಅದು ನಗರದ ಭಾಷೆ ನನಗೆ ತುಂಬ ಇಷ್ಟ ಆಗಿದೆ. ಎಲ್ಲಿಂದ ಮೇಯರ್ ಮುತ್ತಣ್ಣದಲ್ಲಿ ಯಾರು ಅಣ್ಣವ್ರು ಮಾತಾಡ್ತಾರೆ, ಹೊಸಿ ಹೆಸರು ಬಿಡು ಈ ಥರದ್ನೆಲ್ಲ ನೋಡಿದ್ನಲ್ಲ, ಇಲ್ಲಿ ಯೂಸ್ ಮಾಡಲೇಬೇಕು ಅಂತ ಅಂದ್ಬಿಟ್ಟು ಅನ್ಕೊಂಡಿದ್ದೆ. 2 ಥರನೂ ಬರ್ದಿದ್ದೆ ಅದಕ್ಕೆ. ಅದು ಈ ಥರ ಮಾಮೂಲಿ ಜನರಲ್ ಸ್ಲಾಂಗು ಬರ್ದಿದ್ದೆ, ಜನರಲ್ ಕನ್ನಡನು. ಆಮೇಲೆ ಇದನ್ನೂ ಬರ್ದಿದ್ನಲ್ಲ, ಇದು ಶಿವಣ್ಣವ್ರಿಗೆ ಇರಲಿ, ಇನ್ನು ಮಿಕ್ತವ್ರಿಗೆಲ್ಲ ಚೇಂಜಸ್ ಮಾಡೋಣ ಅಂತ ಅಂದ್ಬಿಟ್ಟು ಬೆಂಗಳೂರು ಸ್ಲಾಂಗಿಗೆ ಬಂದು ಅದಾದಮೇಲೆ ಇಷ್ಟ ಆಯಿತು ಸರ್. ಜೀವನ ಇಲ್ಲಿವರೆಗೂ ಹೋಗ್ತಾ ಇದೆ ನಡ್ಕೊಂಡು. ಒಟ್ಟು ಫಿಲ್ಮ್ ಎಷ್ಟಾಯಿತು? ಒಟ್ಟು ಫಿಲ್ಮು 45 ಸಿನಿಮಾ ಆಯಿತು ಸರ್. 45 ಸಿನಿಮಾ. ಜೋಗಿ ನಂತರ ಹಿಟ್ಟಾದ ಫಿಲ್ಮು? ಜೋಗಿ ನಂತರ ಹಿಟ್ಟಾಗಿದ್ದು ಗಣೇಶ್ ಅವ್ರದ್ದು ಹುಡುಗಾಟ. ಓಕೆ. ಬಿಂದಾಸು ಅವರೇಜ್ ಆಗೋಯ್ತು, ಸಿನಿಮಾ ಹಿಟ್ಟಾಯ್ತೋ ಗೊತ್ತಿಲ್ಲ. ಸಿನಿಮಾ ಹಿಟ್ಟಾಗಿದೆ. ಬಿಂದಾಸಿಗೆ ಬರೆದೆ ಪುನೀತ್ ರಾಜ್ಕುಮಾರ್ದು. ರವಿಚಂದ್ರನ್ ಅವ್ರದ್ದು 4 ಸಿನಿಮಾ ಬರೆದೆ. ಒಡ ಹುಟ್ಟಿದವಳು, ನೀಲಕಂಠ, ಯುಗಾದಿ, ಟಾಟಾ ಬಿರ್ಲಾ. ಅದೆಲ್ಲ ಇಂಡಿಪೆಂಡೆಂಟ್ ಆಗಿ? ಹೌದು ಸರ್. ಜೊತೆ ಅಲ್ಲ, ಅಸಿಸ್ಟೆಂಟ್ ಆಗಿ ಏನಲ್ಲ? ಎಲ್ಲ ಜೋಗಿ ಆದಮೇಲೆ ಇದೆಲ್ಲ. ಜೋಗಿ ಆದಮೇಲೆ ಪ್ರೀತಿ ಏಕೆ ಭೂಮಿಯಲ್ಲಿದೆ ಮಾಡಬೇಕಾಯ್ತು. ಪ್ರೀತಿ ಏಕೆ ಭೂಮಿಯಲ್ಲಿದೆ ಮಾಡಬೇಕಾದ್ರೆ ನಾವು ಕೇರಳದಲ್ಲಿ ರೂಮ್ ಹಾಕಿದ್ವು ಕಥೆ ಡಿಸ್ಕಷನ್ಗೆ. ಆಗ ಕೆ ಮಂಜು ಫೋನ್ ಮಾಡಿದ್ರು ಅಲ್ಲಿಗೆ ನನಗೆ.
ಅಷ್ಟಲ್ಲಾಗಲೇ ಫೋನ್ಗಿನೆಲ್ಲ ತಗೊಂಡಿದ್ದೆ ಸರ್. ಅದೊಂದು ಖುಷಿ ಅಲ್ವಾ ಸರ್ ನಮ್ಗೆ ಆವಾಗ ಫೋನ್ ಈ ರಿಲಯನ್ಸ್ ಅವ್ರು 500 ರೂಪಾಯಿಂದೇನೋ ಬಿಟ್ಟಿದ್ರಲ್ಲ ಅದನ್ನ ತಗೊಂಡಿದ್ನಲ್ಲ, ಆ ನಂಬರ್ ಫೋನ್ ಬಂತು ಕೆ ಮಂಜು ಅವರು. ಬನ್ರಿ ಸ್ವಾಮಿ, ರವಿ ಸಾರು ನಿಮ್ಮನ್ನೇ ನೀವೇ ಬೇಕು ಅಂತ ಕರೆದವ್ರೆ, ಬರಬೇಕಂತ ಬನ್ನಿ ಅಂತಂದ್ರು. ಅಣ್ಣ ನಾನು ಇಲ್ಲಿ ಈ ಥರ ಡಿಸ್ಕಷನ್ ಬಂದಿದ್ದೀನಿ, ಅದೇ ನನಗೆ ಗೊತ್ತಿಲ್ಲಪ್ಪ, ಒಟ್ಟು ನಾನು ರವಿ ಸರ್ ಕರೆದವ್ರೆ, ನೀನು ಬರ್ತೀಯೋ ಇಲ್ವೋ ಅಷ್ಟೇ ಹೇಳು ಫಸ್ಟು ನನಗೆ ಅಂತಂದ್ರೆ. ಆಮೇಲೆ ಹೋಗಿ ಪ್ರೇಮ್ ಸರ್ ಹತ್ರ ಕೇಳಿದೆ, ಪ್ರೇಮ್ ಸರ್ ಈ ಥರ ಎಲ್ಲ ರವಿ ಸರ್ ಕರೀತಿದ್ದಾರಂತೆ, ನಾನು ಅಲ್ಲಿಗೆ ಹೋಗ್ತೀನಿ ಸರ್ ಅಂತ. ರೀ ನೆಕ್ಸ್ಟ್ ವೀಕ್ ಹೋಗ್ಬಿಡೋಣ ಇರ್ರಿ, ಅಷ್ಟೊಂದು ಕತೆ ಮುಗಿಸ್ಬಿಡೋಣ ಅಂತಂದರು. ಆಗಲೇ ಅವ್ರಿಗೆ ಹೇಳಿದೆ, ಸರ್ ಕತೆ ತುಂಬ ಚೆನ್ನಾಗಿದೆ, ಬಟ್ಟು ಹೀರೋ ಆಗಿ ಬೇರೆ ಯಾರು ಹೊಸಬ್ರನ್ನ ಹಾಕ್ತೀರಾ ಏನು ಅಂತ, ಅದನ್ನು ಆಮೇಲೆ ಯೋಚನೆ ಮಾಡೋಣ ಬಿಡ್ರಿ ಅಂತ ಅಂದ್ಬಿಟ್ಟು ಹೇಳಿದ್ರು. ಅದಾದಮೇಲೆ ಸೀದಾ ನಾನು ರವಿ ಸರ್ ಹತ್ರ ಬಂದೆ. ರವಿ ಸರ್ ಹತ್ರದಿಂದ ಒಡ ಹುಟ್ಟಿದವಳು. ಅವ್ರೇನು ಮಾಡಿದ್ರು ಫಸ್ಟ್ ರೀಡಿಂಗಿಗೆ ಅವ್ರಿಗೆ ತುಂಬ ಖುಷಿ ಆಯಿತು. ಕನ್ನಡದ ಭಾಷೆ ಬಗ್ಗೆ ನಿಮಗೆ ತುಂಬ ಹಿಡ್ತಾ ಇದೆ, ನೀನು ತಗೋ ಅಂತ ಅಂದ್ಬಿಟ್ಟು ಒಂದು ಚೆಕ್ ಕೊಟ್ಟರು. ಚೆಕ್ ಕೊಟ್ಟ ತಕ್ಷಣ ನಾನು ಕೆ ಮಂಜು ಅವ್ರೇನೋ ಕೊಟ್ಟಿರಬೇಕು ಅಂತ ಅಂದ್ಕೊಂಡೆ, ಆದರೆ ಅವ್ರು ರವಿ ಸರ್ ಒಂದೇ ಮಾತಂದರು. ನನಗೆ ತುಂಬ ಖುಷಿ ಆಯಿತು, ಇದು ಈಶ್ವರಿ ಸಂಸ್ಥೆಯಿಂದ ನೀನು ಕೊಡ್ತಾ ಇರೋದು, ಇಟ್ಕೊ ಅಂತ ಅಂದ್ಬಿಟ್ಟು ಕೊಟ್ಟರು. 15,000 ರೂಪಾಯಿ ಸರ್ ಆ ಕಾಲಕ್ಕೆ. ಅದನ್ನು ಹಂಗೆ ಇಟ್ಕೊಂಡಿದ್ದೆ, ಒಂದು 2 ತಿಂಗಳ ಕಾಲ ಖರ್ಚೆ ಮಾಡಿರಲಿಲ್ಲ. ಅದು ಈಶ್ವರಿ ಸಂಸ್ಥೆಯಿಂದ ನನಗೆ ಬಂತು ಅಂತಂದರೆ ನನಗೆ ತುಂಬಾ ಪುಣ್ಯ, ಅದು ಪುಣ್ಯ ಅಂತ ತುಂಬ ಖುಷಿ ಆಗೋಯ್ತು. ಅಲ್ಲಿಂದ ಒಡ ಹುಟ್ಟಿದವಳು ಯಾವಾಗ ರೀಡಿಂಗ್ ಕೊಟ್ಟಾದ್ಮೇಲೆ ಅವರೇನು ಮಾಡೋದು, ಕಂಟಿನ್ಯೂಸ್ ಆಗಿ 2 ಸಿನಿಮಾಗೆ ಅವರೇ ಇದು ಮಾಡಿ, ನೀನೇ ಬರಿ ಅಂತಂದ. ನೆಕ್ಸ್ಟು ನೀಲಕಂಠ ಆದಮೇಲೆ ಯುಗಾದಿಗೂ ನಾನೇ ಬರೆದೆ. ಈ ಜೋಗಿ ಶೂಟಿಂಗ್ ಟೈಮ್ನಲ್ಲಿ ಹಾಂ ಸರ್. ಶಿವಣ್ಣನ ನಿಮ್ಮ ಕಾಂಟ್ಯಾಕ್ಟ್ ಬರಲಿಲ್ಲ? ಹಾಂ ಬಂತು ಸರ್. ಹೇಗೆ ಅವರು? ಅಯ್ಯೋ ಸರ್, ನಮಗೆ ಏನು ಅಂತಂದರೆ ಶಿವಣ್ಣನ ಸಿನಿಮಾ ಬರೀತಾ ಇರೋದೇ ಒಂದು ಅದ್ಭುತ. ಯಾಕೆಂದರೆ ಅವ್ರ ಸಾಂಗ್ಗಳನ್ನೆಲ್ಲ ಆಡ್ಕೊಂಡು ಆರ್ಕೆಸ್ಟ್ರಾದಲ್ಲಿ ಆಡ್ತಿದ್ದವ್ರು. ಈಗ ಅವ್ರ ಪಿಕ್ಚರ್ಗೆ ನಾನು ಡೈಲಾಗ್ ಬರೀತಿದ್ದೀನಿ, ನಾನು ಬರೆದಿರೋ ಡೈಲಾಗು ಶಿವಣ್ಣ ಮಾತಾಡ್ತಾವ್ರೆ ಅಂತಂದರೆ ನನಗೆ ತುಂಬಾ ಖುಷಿ. ನಾನು ಮಧ್ಯೆ ಶೂಟಿಂಗ್ ಸ್ಪಾಟ್ ಮಧ್ಯದಲ್ಲಿ ಯಾವಾಗ ಫ್ರೀ ಸಿಕ್ಕುತ್ತೆ ಹೋಗಿ ಹೇಳ್ಕೊಂತಿದ್ದೆ, ಅಣ್ಣ ನಿಮ್ಮನ್ನು ನಾನು ಫಸ್ಟ್ ಟೈಮ್ ನೋಡಿದ್ದು ಅಂದರೆ ಇದ್ರ ಮಧ್ಯೆ ಒಂದು ಇನ್ಸಿಡೆಂಟ್ ನಡೆದು, ನಾನು SLC ಓದ್ತಿರ್ಬೇಕಾದ್ರೆ ಎಲ್ಲಿ ಮುತ್ತತ್ತಿಲಿ ಶೂಟಿಂಗು. ನಮ್ಮ SLC ಅವರು, ನಾನು SLC ಹುಡುಗನಾಗಿದ್ದರಿಂದ ನಮ್ಮ ಸ್ಕೂಲಿಂದ ಎಲ್ರಿಗೂ ಮುತ್ತತ್ತಿಗೆ ಟೂರ್ ಕರ್ಕೊಂಡೋದ್ರು. ಟೂರಲ್ಲಿ ಹಂಗೆ ಹೋಗ್ತಿದ್ದಂಗೆ ಮುತ್ತತ್ತಿಲಿ ಒಂದು ಶಿವಮೇಶದ ಕಣ್ಣಪ್ಪ ಶೂಟಿಂಗ್ ನಡೀತಾ ಇತ್ತು. ರಾಜ್ಕುಮಾರ್ ಅವರು ಕಿರಾತನ ವೇಷ, ಇವರು ಫೈಟಿಂಗ್, ಇವರಿಬ್ಬರು ಸೂರ್ಯ ಚಂದ್ರನು ಒಟ್ಟಿಗೆ ನೋಡೋದು. ನಮ್ಗೆ ಆ ಟೈಮಲ್ಲಿ ಏನೂ ಗೊತ್ತಿರೋಲ್ಲ ಸರ್ ನಮಗೆ, ಆಟೋಗ್ರಾಫ್ ತಗೊಬೇಕು, ಫೋಟೋ ತೆಗೆಸ್ಕೊಬೇಕು ಅಂತ. ಆಗ ಫೋಟೋ ತೆಗೆಸ್ಕೊಬೇಕು ಅಂದರೆ ಸ್ಟುಡಿಯೋಯಿಂದ ಕರ್ಕೊಂಡು ಹೋಗ್ಬೇಕಲ್ವ, ಹಾಗೆಲ್ಲ ಏನೂ ಇಲ್ಲ. ತುಂಬ ನೋಡ್ಕೊಂಡು ಬಂದಿದ್ದೆ. ಆವಾಗ ಇನ್ಸಿಡೆಂಟ್ ಹೇಳಿದೆ, ಬುಡ ಎಲ್ಲ ಮಾದಾಪುನ ಕೃಪೆ ಅಂತಂತಂದ್ರು. ಅಲ್ಲಿಂದ ಅವರು ತುಂಬ ಸಿನಿಮಾಗಳು ನನ್ನ ರೆಕಮೆಂಡ್ ಮಾಡಿದ್ರು. ಅವರೇ ಸುಮಾರು ಸಿನಿಮಾ, ನೆಕ್ಸ್ಟು ಭಾಗ್ಯದ ಬಳಗಾರಗೂ ಅವರೇ ಇದು ಮಾಡಿದ್ರು, ಸತ್ಯ ಇನ್ ಲವ್ಗೂ ಅವರೇ ಮಾಡಿದ್ರು, ಅವರೇ ಎಲ್ಲ ರೆಕಮೆಂಡ್ ಮಾಡಿದ್ರು. ತುಂಬ ಚೆನ್ನಾಗಿ ಮಿಂಗಲ್ ಆಗ್ತಾರೆ. ಸಿಕ್ಕಾಪಟ್ಟೆ ಸರ್. ಹೆಂಗೆ ಅಂದರೆ ನಮಗೆ ಒಬ್ಬ ರಾಜ್ಕುಮಾರ್ ಮಗ ಶಿವರಾಜ್ಕುಮಾರ್ ಅಂತ ಅನ್ನಿಸ್ತಾನೆ ಇರಲಿಲ್ಲ, ನಮ್ಮ ಮನೆಯಲ್ಲೂ ದೊಡ್ಡ ಅಣ್ಣ ಅಂತ ನಮ್ಗೆ ಅನ್ನಿಸ್ತಾ ಇತ್ತು. ಅಷ್ಟು ಅವಿನಾಭಾವ ಸಂಬಂಧಕ್ಕೆ ಕರ್ಕೊಂಬಿಡೋರು ಎಲ್ಲರೂ. ಆಮೇಲೆ ರೀ ನಮ್ಮ ರೈಟ್ರ್ ಕೇಳಿ ಒಂದು ಸಾಂಗಿಗೆ ಏನಾರು ಒಂದು ಸೀನ್ಗಿನ್ ಏನಾರು ಮಾಡಿಸಿ ಅಂತ ಹೇಳಿದ್ರು. ಅವ್ರಿಗೆ ಯಾರಿಗೆ ನಮ್ಮ ನಾಗೇಶ್ ಮಾಸ್ಟ್ರು, ಅವರೆಲ್ಲ ಏನು ಕುಡಿತಾರೆ ಸರ್, ಆಗಲ್ಲ ರೀ ನೀವು ಡ್ಯಾನ್ಸ್ ಮಾಸ್ಟ್ರು, ಒಂದು ಕಲ್ಲೂ ಕೂಡ ಹೂ ಮಾಡಬೇಕು, ಮಾಡಿಸ್ರಿ, ಯಾಕೆ ಮಾಡಲ್ಲ, ಆ ರೈಟ್ರ್ ನಾನು ನೋಡಿದ್ದೀನಿ ಅಂದರೆ ಕಲರ್ಸಲ್ಲಿ ನೋಡಿದ್ರು ಒಂದು ಸಾಂಗಲ್ಲಿ, ಆ ಸಾಂಗ್ನ ನೆನ್ಪಿಟ್ಕೊಂಡು ಮಾಡಿಸ್ರಿ ಅವ್ರ ಕೈಲಿ ಅಂತ ಅವರೇ ಮಾಡಿಸಿದ್ರು. ಯಾವುದು ಇವ್ರ ಜೊತೆಲಿ, ಯಾನ ಗುಪ್ತಾ ಜೊತೆಲಿ ನಾವು ಅವರೆಲ್ಲ ಸೇರೋ ಸಾಂಗಲ್ಲಿ ಇದ್ದೀನಿ, ಅದನ್ನು ಮಾಡಿಸಿದ್ರು. ಅಂದರೆ ಶಿವಣ್ಣ ಅವ್ರು ನನಗೆ ತುಂಬ ಸಪೋರ್ಟಿವ್ ಆಗಿ ಇದು ಕೊಟ್ಟರು, ಸಾಥ್ ಕೊಟ್ಟರು. ಅಣ್ಣ ಅವರು ಇರಲಿಲ್ಲ ಅಂತ ಒಂದು ಅಕಸ್ಮಾತ್ ಇದ್ದಿದ್ರೆ ನಾನೊಂದು ಬರಿತಿದ್ನ ಅಂತ ಅನಿಸಿಲ್ಲ? ಅನಿಸ್ತು ಸರ್, ತುಂಬ ಅನಿಸಿದೆ ಆ ಟೈಮಲ್ಲಿ ತುಂಬ. ಯಾಕೆಂದರೆ ನನ್ನ ದುರಾದೃಷ್ಟನೇನೋ ಗೊತ್ತಿಲ್ಲ, ವರ್ಧಪ್ಪಣ್ಣವ್ರ ಜೊತೆಲಿ ರಾಜ್ಕುಮಾರು ಕತೆ ಕೇಳ್ತಾರೆ ಅಂತ ಕೇಳ್ಪಟ್ಟಿದ್ದೆ. ಆದರೆ ನಾವು ಕರೆಕ್ಟಾಗಿ ಹೋಗೋ ದಿವಸ ಕರೆಕ್ಟಾಗಿ ಅಣ್ಣವ್ರಿಗೆ ಏನೋ ಹುಷಾರಿರಲಿಲ್ಲ, ಅಲ್ಲಿ ಮಿಸ್ ಆಯಿತು. ವರ್ಧಪ್ಪಣ್ಣವ್ರಿಗೆ ಹೇಳಿದೆ, ವರ್ಧಪ್ಪಣ್ಣವ್ರಲ್ಲೇ ರಾಜ್ಕುಮಾರ್ ಮುಖ ನೋಡ್ದಂಗೆ ಆಯಿತು ಅಂತ ನನಗೆ ಅಷ್ಟು ಅದೊಂದು ಸಂತೋಷ. ಸುದೀಪ್ ಅದೇ ನನ್ನೆಲ್ಲ ಶೂಟಿಂಗ್ ಆಗುವ ಅಲ್ಲೇ ಸ್ಪಾಟ್ನಲ್ಲಿ ಇದ್ರ? ಹಾಂ ಹೌದು ಸರ್. ಓಕೆ ಅಲ್ಲ, ವಿಲನ್ಗೆ ಬರ್ದಲ್ಲ ಸುದೀಪ್ ಅವ್ರದ್ದು. ಓ ವಿಲನಿಗೆ, ಓಕೆ. ವಿಲನ್ ಡೈಲಾಗ್ ಬರೆದಾಗ ನನ್ನ ಇವರು ಶೂಟಿಂಗ್ ಸ್ಪಾಟಲ್ಲಿ ಇಟ್ಕೊಂತಾರಲ್ಲ ಪ್ರೇಮ್ ಅವರು, ನನ್ನ ಲಂಡನ್ಗೆಲ್ಲ ಕರ್ಕೊಂಡು ಹೋದ್ರು. ಹೌದು ಸರ್, ವಿದೇಶ ಪ್ರವಾಸ ಎಲ್ಲ ಆಯಿತು. ಹೌದು ಸರ್. ಸತ್ಯ ಇನ್ ಲವಲ್ಲೇ ಆಗ್ಬಿಟ್ಟಿತ್ತು. ಸತ್ಯ ಇನ್ ಲವ್ ಆ್ಯಕ್ಚುಲಿ ಇನ್ನೊಂದು ವಿಷಯ ಏನು ಅಂತಂದರೆ, ಸತ್ಯ ಇನ್ ಲವಲ್ಲಿ ಸ್ವಿಟ್ಜರ್ಲ್ಯಾಂಡಲ್ಲಿ ಸಾಂಗ್ ಮಾಡಬೇಕು ಅಂತ ಅಂದ್ಬಿಟ್ಟು ಡಿಸೈಡ್ ಆಯಿತು. ನಮ್ಮ ಸಾಯಿ ಅವ್ರನ್ನೂ ಕರ್ಕೊಂಡ್ರಿ ಅಂತ ಶಿವಣ್ಣ, ಹಣ ಪಾಸ್ಪೋರ್ಟ್ ಏನೂ ಇರಲ್ಲ, ನಾನು ಮಾಡಿಸ್ಕೊಡ್ತೀನಿ, ಹೋಗ್ಬಿಟ್ಟು ಅದೇನೇನು ಸರ್ಟಿಫಿಕೇಟ್ ಎಲ್ಲ ತಗೊಂಬರೋಗು ಅಂತ ಅಂದ್ಬಿಟ್ಟು ಊರಿಗೆ ಹೋದೆ. ಊರಲ್ಲೇ ಸರ್ಟಿಫಿಕೇಟ್ ಎಲ್ಲ ತಗೊಂಬಂದೆ, ಊರಲ್ಲೇ ಇತ್ತು ಎಲ್ಲ. ಬಂದು ಹಣ ಈ ಥರ ಎಲ್ಲ ತಂದಿದ್ದೀನಿ,
ನೀನು ಹೋಗ್ಬಿಟ್ಟು ಸೀದಾ ಕಮಿಷನರ್ ಆಫೀಸ್ಗೆ ಹೋಗು ಅಷ್ಟೇ, ಇನ್ನೇನು ಮಾತಾಡಬೇಡ ಅಂತಂದ್ರು. ಸೀದಾ ಕಮಿಷನರ್ ಆಫೀಸ್ಗೆ ಹೋದೆ. ಅಲ್ಲಿ ಶೂಟಿಂಗ್ ನಡೀತಾ ಇತ್ತು, ಅಲ್ಲಿಂದನೇ ಫೋನ್ ಮಾಡಿದ್ರು. ಕೋದಂಡರಾಮಯ್ಯ ಇದ್ರು ಅವಾಗ. ಕೋದಂಡರಾಮಯ್ಯ ಅವ್ರಿಗೆ ಫೋನ್ ಮಾಡಿದ್ರು, ಅದೇ ನೋಡ್ರಿ ಅಂತ ಅಂದ್ಬಿಟ್ಟು ಇಮಿಡಿಯೇಟ್ ಪಾಸ್ಪೋರ್ಟ್ ಮಾಡಿಸ್ಕೊಟ್ರು. ಒಂದು ವಾರದಲ್ಲಿ ಬಂದ್ಬಿಡ್ತು ಸರ್, ಬಿಕಾಸ್ ಶಿವಣ್ಣಿಂದ. ಶಿವಣ್ಣ ಏನು ಅಂತಂದರೆ ಸಾಯಿ ಬರಲೇಬೇಕು ಸ್ವಿಟ್ಜರ್ಲ್ಯಾಂಡ್ಗೆ ಅಂತ ಅಂದ್ಬಿಟ್ಟು ಅವರೇ ಒತ್ತಾಯಪೂರ್ವಕವಾಗಿ ಎಲ್ಲ ನನ್ನ ಕರ್ಕೊಂಡು ಹೋಗಿದ್ದು. ಫಸ್ಟ್ ಟೈಮ್ ಸ್ವಿಟ್ಜರ್ಲ್ಯಾಂಡ್ ನೋಡಿದ್ದು. ರವಿಚಂದ್ರನ್ ಅದೇ ಒಡ ಹುಟ್ಟಿದವಳು ನೀಲಕಂಠ ಯುಗಾದಿಗೆ. ಅಂದರೆ ಶೂಟಿಂಗ್ ಸ್ಪಾಟಿಗೆ ಬಾ ಅಂತ ಹೇಳೋರು, ಕೆಲವೊಂದು ಹೇಳ್ತಾ ಇದ್ರು. ಎಲ್ಲ ಸಾಯಿ ಪ್ರಕಾಶ್ ಡೈರೆಕ್ಟ್ರು. ಆ್ಯಕ್ಚುಲಿ ಒಡ ಹುಟ್ಟಿದವಳು ಬಂದು ರವಿ ಸಾರೇ ಮಾಡಬೇಕಾಯ್ತು, ಬಟ್ ಏನೋ ಕಾರಣಾಂತರಗಳಿಂದ ಸಾಯಿ ಪ್ರಕಾಶ್ ಅವ್ರಿಗೆ ಹೋಯ್ತು ಅದು ಸಿನಿಮಾ. ಅದು ನನಗೆ ಚೆನ್ನಾಗಿ ಗೊತ್ತು. ನಾನು ಏನು ಅಂತಂದರೆ ಖುಷಿಯಾಗಿದೆ ಏನು ಅಂತಂದರೆ ರವಿ ಸಾರ್ ಜೊತೆಲಿ ಶೂಟಿಂಗ್ ಸ್ಪಾಟಲ್ಲಿ ಕೆಲಸ ಮಾಡಿದ ಅನುಭವವನ್ನು ಸಿಗುತ್ತೆ ಅನ್ನೋದು ಒಂದು ಖುಷಿಯಾಗಿತ್ತು. ಬಟ್ಟು ಸಾಯಿ ಪ್ರಕಾಶ್ ಅವ್ರು ಮಾಡಿದ್ರು, ನಾನು ಸಾಯಿ ಪ್ರಕಾಶ್ ಅವ್ರ ಜೊತೆಲೂ ತುಂಬ ಸಿನಿಮಾ ಮಾಡಿದೆ. ಅವ್ರದ್ದೇ ಜಾಸ್ತಿ 4 ಸಿನಿಮಾ ಬರೆದಿದ್ದೀನಿ. ಸಾಯಿ ಪ್ರಕಾಶ್ ಅವ್ರ ಜೊತೆಲಿ ಶೂಟಿಂಗ್ ಸ್ಪಾಟ್ಗೆ ಹೋದೆ, ಆದರೆ ಯುಗಾದಿ ಸಿನಿಮಾಗೆ ಹೋಗೋಕ್ಕಾಗಲಿಲ್ಲ. ಆ್ಯಕ್ಟಿಂಗ್ ಹೇಗೆ ಬಂತು? ಆ್ಯಕ್ಟಿಂಗ್ ಆ್ಯಕ್ಟಿಂಗ್ ಅಂದರೆ ಈಗ ಅಲ್ಲೇ ಮುಖ ತೋರಿಸ್ತಾ ಇರ್ತೀರಿ. ಹಾಂ ಹೌದು ಸರ್. ಸತ್ಯನ್ ಲವಲ್ಲೂ ಮಾಡಿದೆ. ನೀಲಕಂಠದಲ್ಲಿ ಸಾಧು ನಾನು ಕಾಂಬಿನೇಷನಲ್ಲಿ ಮಾಡಿದ್ವು. ಅದು ಸಾಯಿ ಪ್ರಕಾಶ್ ಅವರು ಹೇಳಿದ್ರು, ನೀವಿಬ್ರು ಮಾಡ್ರಿ ಕಾಂಬಿನೇಷನಲ್ಲಿ ಅಂತ ಹೇಳಿದ್ರು. ರವಿ ಸರ್ ರೈಟ್ರೇ ನಿಮ್ಗೆ ಯಾಕೆ ಆ್ಯಕ್ಟಿಂಗ್ ಹುಚ್ಚು ಅಂತ ಅಂದ್ಬಿಟ್ಟು ಬೈಯೋರು. ಸರಿ ಮಾಡು ಅಂತ ಹೇಳ್ತಾರೆ, ಮಾಡ್ತೀನಿ ಸರ್. ಅದು ಯಾರು ಇರ್ತಾನೆ ನಮ್ಮ ಪ್ರೊಡ್ಯೂಸರು, ನೀಲಕಂಠ ಪ್ರೊಡ್ಯೂಸರು. ಈ ಆಪ್ತಮಿತ್ರ ಇದು ಮಾಡಿದ್ರಲ್ಲ ಸರ್, ಮರ್ತ್ಬಿಟ್ಟ. ಇದು ಬಾಲಕೃಷ್ಣ ಏನೇನು ಸರ್ ಅವ್ರ ಹೆಸರು? ಇದೆಲ್ಲ ಆಪ್ತಮಿತ್ರ ಎಲ್ಲ ಡಿಸ್ಟ್ರಿಬ್ಯೂಷನ್ ಮಾಡಿದ್ರಲ್ಲ, ಶುಭಮ್ ಅಂತ ಒಂದು ಸಿನಿಮಾ ಮಾಡೋದು. ಬಾಲ್ಮುತ್ತಯ್ಯ. ಅವರು ಹೇಳ್ತಾ ಇದ್ದಾರೆ ಮಾಡ್ತೀನಿ ಸರ್ ಅಂತ ಅಂದ್ಬಿಟ್ಟು ಅಂದೆ. ಸರಿ ಏನೋ ಮಾಡ್ಕೊ ಹೋಗ್ರಿ ಅಂತ ಅಂದ್ಬಿಟ್ಟು ರವಿ ಸಾರು ತುಂಬ ಸಪೋರ್ಟ್ ಮಾಡಿದ್ರು. ಆಮೇಲೆ ನೆಕ್ಸ್ಟು ಬೇರೆ ಸಿನಿಮಾಗಳಿಗೆಲ್ಲ ಕರೆ ಶುರುವಾಯ್ತಲ್ಲ. ಈ ಕಡೆ ರವಿ ಸಾರ್ ಹತ್ರನೂ ಹೋಗೋಕ್ಕಾಗ್ತಿರಲಿಲ್ಲ, ಆ ರೇಂಜು ಬ್ಯುಸಿ ಆಗ್ಬಿಟ್ಟೆ. ಈ ಕಡೆ ಗಣೇಶ್ದು ಹುಡುಗಾಟ ಬರೆಯೋಕ್ಕೆ ಶುರು ಮಾಡಿದೆ. ಆಮೇಲೆ ದರ್ಶನ್ ಅವ್ರದ್ದು ಅರ್ಜುನ್. ಅದಾದಮೇಲೆ ನವಗ್ರಹ. ಒಂದು ಕೆಲಸ ಮಾಡಿ ನೀವು, ಈಗ ನೀವು ಬ್ಯುಸಿ ಇರೋದ್ರಿಂದ ನವಗ್ರಹದಲ್ಲಿ ಒಂದು ಕ್ಯಾರೆಕ್ಟರ್ ಮಾಡಿರಿ ಅಂತ ಹೇಳಿದ್ರು. ಯಾರು? ದಿನಕರ್ ದುಃಖದಿ. ಮಾಡ್ತೀನಿ ಸರ್ ಅಂತ ಅಂದ್ಬಿಟ್ಟು ಅಂದೆ. ಅದೇ ಡೂಪ್ಲಿಕೇಟ್ ಅಂಬಾರಿ ಮಾಡಿಕೊಡೋದು ನಾನೇ. ಅದೊಂದು ಪಿಕ್ಚರ್ ನನಗೆ ಸಂಭಾವನೆ ಪರ್ಫೆಕ್ಟಾಗಿ ಕೊಟ್ಬಿಟ್ಟಿದ್ರೆ ನಾನು ಆ ಸಿನಿಮಾ ಮಾಡೋ ನಿರ್ದೇಶನಕ್ಕೆ ಕೈಯೇ ಆಗ್ತಿರ್ತೀನಿ. ಇಲ್ಲೇನಾಗೋಯ್ತು, ಅವ್ರು ಕೊಡಲಿಲ್ಲ ಅಂತ ಅನ್ನೋಕ್ಕಿಂತ ಅಲ್ಲಿ ಸರಿಯಾದ ಟೈಮಿಗೆ ನನಗೆ ಬರಲಿಲ್ಲ ಅಮೌಂಟು. ಸರಿ ಸಾಲಗಾರರೆಲ್ಲ ಮನೆ ಹತ್ರ ಬರೋಕ್ಕೆ ಶುರು ಮಾಡಿದ್ರು. ನಮ್ಮ ಮಿಸ್ಸಸ್ಸು ಏನ್ರಿ ಇದೆಲ್ಲ ಯಾಕ್ರಿ, ನಿಮ್ಗೆ ಸುಮ್ಮನೆ ಭಗವಂತ ಎಷ್ಟು ಕೊಟ್ಟಿರ್ತಾನೆ ಅಷ್ಟರಲ್ಲಿ ಇರ್ಬೋದಿತ್ತು, ಕೇಳಲಿಲ್ಲ ನೀವು ಈ ಥರ ಎಲ್ಲ ಇದು ಮಾಡಿದ್ರೆ. ಆ ಕೊನೆಗೆ ಹೆಂಗಾಯ್ತು ಅಂತಂದರೆ, ಇದು ಹೇಳ್ಬಿಡ್ತೀನಿ ಸರ್, ಯಾಕಂದರೆ ನನ್ನ ಹೆಂಡ್ತಿ ನನಗೆ ದೇವ್ರು ಕೊಟ್ಟಿರೋ ವರ ಸರ್. ದೇವ್ರನ್ನ ಏನಂತಂದರೆ, ನಾವು ಇಷ್ಟೆಲ್ಲ ಇದು ಮಾಡೋ ಬದಲು ನಾನೊಂದು ಮಾತು ಹೇಳಿದೆ, ನನ್ನ ಮಗನ್ನ ಅವ್ರ ದೊಡ್ಡಮ್ಮನ ಹತ್ರ ಬಿಟ್ಬಿಟ್ಟು ನಾವಿಬ್ಬರು ಎಲ್ಲರೂ ಆಗ್ಬಿಟ್ಟು ಆತ್ಮಹತ್ಯೆ ಮಾಡ್ಕೊಂಬಿಡೋಣ ಅಂತ.